ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಬಡ ಜನ ಬದುಕಬೇಕು, ನಾವೆಲ್ಲ ಬದುಕಬೇಕಾಗಿರೋದು, ನಾವು ನಾಯಕರೆಲ್ಲ ಬದುಕಬೇಕಾಗಿರೋದು ಇದರಿಂದ ಅಂತ ಹೇಳ್ತಾ, ಮುಂದೆ 5ನೇ ತಾರೀಕು ಎಲೆಕ್ಷನ್ ಇದೆ. ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ನನ್ನ ರಿಕ್ವೆಸ್ಟ್ ಏನಂದರೆ, ನಾನು 8 ಸಾರಿ ಗೆದ್ಕೊಂಬಂದಿದ್ದೀನಿ, ಎಲ್ಲರಿಗಿಂತ ಸೀನಿಯರ್ ಮೋಸ್ಟು. ನನಗೂ ಒಂದು ಅವಕಾಶ ಕೊಡಿ. ಇವಾಗ ಇದು ಇದೆ, ನಮ್ಮ ಅಧ್ಯಕ್ಷ ಸ್ಥಾನನೂ ಇದೆ, KMF ಸ್ಥಾನನೂ ಇದೆ. ಎಲ್ಲಾದರೂ ಒಂದು ಅವಕಾಶ ಮಾಡಿಕೊಡಿ. ನನಗೆ ಇವಾಗ 65 ವರ್ಷ ಆಯಿತು. ಇನ್ನು 5 ವರ್ಷ ಅಂದರೆ 70 ವರ್ಷ ಆದಮೇಲೆ ರಾಜಕಾರಣ ಮಾಡಬಾರ್ದು. ಮನುಷ್ಯ ನೆಮ್ಮದಿಯಾಗಿ ಬದುಕೋದು ಕಲ್ತ್ಕೊಬೇಕು. ಇದು ಕೊನೆ ಅವಕಾಶ ಹಾಗಾದರೆ. ಇದು ನನ್ನ ಕೊನೆಯ ಅವಕಾಶ. ಮತದಾರರಿಗೆ ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಾನು ಅವ್ರ ಪಾದಗಳ ಹತ್ರನೇ ಇರೋದು. ಯಾಕಂದರೆ ಅವ್ರನ್ನ ಅದು ತಿಳ್ಕೊಂಡಾಗ ನನಗೆ ಮೈಗೆ ಯಾಕಂದರೆ 8 ಸಾರಿ 1 ರೂಪಾಯಿ ನನ್ನ ಹತ್ರ ತಗೊಳ್ಳದೆ ಓಟ್ ಹಾಕಿದ್ದಾರೆ ಅಂತಂದರೆ, ಇಂಥ ದೇವರುಗಳು ಇನ್ನೂ ಇದ್ದಾರೆ. ಅದನ್ನು ನಾವು ಯಾವತ್ತೂ ಜ್ಞಾಪಕ ಇಟ್ಕೊಳ್ಳದೆ ಇದ್ದರೆ ನನಗೆ ದೇವರು ಒಳ್ಳೇದು ಮಾಡೋದಿಲ್ಲ. ಇವಾಗ ನಾನು ಎತ್ಕೊಂಡ್ರೆ ನಾನು ಆಕಾಂಕ್ಷಿನೇ. ಯಾಕಂದರೆ ಈ ದೇಶಕ್ಕೆ ಹಸುಗಳನ್ನ ಡೆನ್ಮಾರ್ಕ್ನಿಂದ MV ಕೃಷ್ಣಪ್ಪನವರು 52ನೇ ಇಸ್ವಿನಲ್ಲೇ ತಂದು ಇವತ್ತು ದೇಶವೆಲ್ಲ ಹಾಲು ಶೇಖರಣೆ ಕೋಟ್ಯಾಂತರ ರೂಪಾಯಿ ಆಗಿದೆ. ಜೊತೆಗೆ ಈ ಪ್ರಪಂಚದಲ್ಲೇ ವಿ ಆರ್ ದ ಹೈಯೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಮಿಲ್ಕ್ ಇವತ್ತಿನ ದಿವಸ. ಅದನ್ನು MV ಕೃಷ್ಣಪ್ಪನವರು, ಅದು ಈ 2 ಜಿಲ್ಲೆಗಂತೂ ನೀರಿಲ್ಲದೆ ಇರೋ ಒಂದು ಸಂದರ್ಭ, ನೀರು ಇಲ್ಲದೆ ಇರೋ ಕಡೆ ವ್ಯವಸಾಯ, ನಮ್ಮ ಜನ ಬದುಕೋದು ಕಷ್ಟ ಆಗ್ತದೆ ಅನ್ನೋ ಉದ್ದೇಶದಿಂದ ಅವರು ಅಲ್ಲಿಂದ ಹಸುಗಳನ್ನ ತಂದು ಇವತ್ತು ಧಾರಾಕಾರವಾಗಿ ಬೆಳೆದು ಕೋಟ್ಯಾಂತರ ರೂಪಾಯಿ ರೈತರಿಗೆ ಸೇರ್ತಾ ಇದೆ. ನಾವು ರಾಜಕೀಯಕ್ಕಿಂತ ಮುಖ್ಯವಾಗಿ ನಾನು ಮೊದಲಿಂದ ಹೇಳೋದು, ನಾನು ಹೇಳ್ತಾನೆ ಇರ್ತೀನಿ. ಯಾಕಂದರೆ ನಾನು ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಟ್ ಈ ಫೀಲ್ಡ್ ಒಳಗೆ ಬಂದ ಮೇಲೆ, ಆ ಕಾಂಪೌಂಡು ನಮ್ಮ ಒಕ್ಕೂಟ ಏನಿದೆ ಅದರೊಳಗೆ ಬಂದ ಮೇಲೆ ನಾನು ಆ ಪಕ್ಷ ಅನ್ನೋದೇ ಮರ್ತೋಗ್ತೀನಿ. ಇದು ನಾನು ಆಲ್ ಪಾರ್ಟಿ ಅಂತ ಹೇಳೋದು, ಆಲ್ ಪಾರ್ಟಿ ನಾನು. ಯಾಕಂದರೆ MV ಕೃಷ್ಣಪ್ಪನವರು ಅವತ್ತು ಆ ಹಸುಗಳನ್ನ ತಂದಾಗ ಬಡವರು ಬದುಕಲಿ ನಮ್ಮ ದೇಶದಲ್ಲಿ ಅಂತ ಹಸುಗಳು ನೋಡಿ ಸಂತೋಷ ಪಟ್ಕೊಂಡು, ಆಮೇಲೆ ನೆಹರು ಅವರು ಅವ್ರಿಗೆ ಅಷ್ಟೇ ಸ್ಪಂದಿಸಿದ್ರು. ನೆಹರು ಅವರು ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ದೇಶಗಳನ್ನೆಲ್ಲ ಅವ್ರನ್ನ ಕಳಿಸಿ, ಅವ್ರ ಚಿಕ್ಕ ವಯಸ್ಸು ಅವಾಗೆಲ್ಲ 30 ವರ್ಷ ಅವ್ರಿಗೆ ಕಳಿಸಿ ಎಲ್ಲನೂ ವೆದರು ಯಾವ ವೆದರ್ಗೆ ಸೆಟ್ ಆಗುತ್ತೆ ಅನ್ನೋದು, ಕೊನೆಗೆ HF ಜರ್ಸಿ ಇವೆಲ್ಲ ಸೆಟ್ ಆದಾಗ HF ಹಸುಗಳನ್ನ ಅಲ್ಲಿಂದ ಇಲ್ಲಿಗೆ ತೊಗೊಂಬಂದರು. ಅಲ್ಲಿರ್ತಕ್ಕಂಥ ಡೆನ್ಮಾರ್ಕ್ ರಾಣಿನೂ ಅವ್ರ 10 ಹಸುಗಳನ್ನ ಪ್ರೆಸೆಂಟ್ ಮಾಡ್ತಾರೆ ನಮ್ಮ ತಂದೆಗೆ. ಅದ್ರ ಜೊತೆಗೆ ನೆಹರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಹೇಳಿದ್ರೆ, ಇನ್ನೂ ಒಂದು 10 ಹಸುನ ಕೊಡ್ಕೊಂಬ, ನಾನು ದುಡ್ಡು ಕಳಿಸ್ತೀನಿ ಅಂದ್ಬಿಟ್ಟು ಅದ್ರ ಜೊತೆ ಒಂದು ಓರಿನೂ ತೊಗೊಂಬಂದು ಮಾಡಿದ್ರು. ನಮ್ಮದು ಇವತ್ತು ಚುನಾವಣೆಗಳು ಬರ್ತವೆ ಹೋಗ್ತದೆ. ನಾವು ದೊಡ್ಡವ್ರು ನಮ್ಮ ಕಿತ್ತಾಟಗಳಲ್ಲಿ ಇವರು ರೈತರ ಬಡಪಾಯ ಆಗಬಾರ್ದು. ಇವತ್ತು ರೈತರಿಂದ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ, ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಈ ನಡುವೆ ನಡೆದಿದ್ದಗಳನ್ನ ನನ್ನ ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ಯಾಕಂದರೆ ನಾವೆಲ್ಲ ಕಿತ್ತಾಡ್ಕೊಂಡ್ರೆ ರೈತರಿಗೆ ಅಥವಾ ಈ ಕೋಆಪ್ರೇಟಿವ್ ಮೂಮೆಂಟ್ ಅಂತ ಏನಿದೆಯೋ ಇದು ಹಾಳಾಗಿ ಹೋಗುತ್ತೆ ನಾಳೆ ಬೆಳಿಗ್ಗೆ. ಅದಾಗಬಾರ್ದು. ನಮ್ಮ ತಂದೆಯವರ ಉದ್ದೇಶ ವಿರುದ್ಧವಾಗಿ ನಾವು ಮಾಡ್ದಂಗೆ ಆಗ್ತದೆ. ಅದು ರೈತರಿಂದ ಬೆಳೆದಿರ್ತಕ್ಕಂಥದ್ದು, ರೈತರ ಸಂಸ್ಥೆ, ರೈತರ ಅದರಲ್ಲಿ ತೀರ್ಮಾನಗಳು ತಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಈ ಕೋಆಪರೇಟಿವ್ ಮೂವ್ಮೆಂಟ್ ಸದಾ ಉಳ್ಕೊಳ್ಬೇಕಿದು. ಇದು ಉಳ್ಕೊಳ್ಳದೆ ಇದ್ದರೆ ಬಡವರು ಭಾಳ ಪೆಟ್ಟು ತಿಂತಾರೆ ಇದರಿಂದ. ನೀವೇನು ನೋಡಿದ್ದೀರಿ, ಈಗ ಕೊರೋನಾ ಬಂದಾಗ 2 ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮುಳುಗೋದು, ಎಲ್ಲ ಓಡ್ ಬಂದುಬಿಟ್ರು, ಮಕ್ಕಳನ್ನೆಲ್ಲ ಕರೆಸ್ಕೊಂಬಿಟ್ರು, ಫ್ಯಾಕ್ಟ್ರಿಗಳು ಎಲ್ಲ ನಿಲ್ತೋದು,
ಅಲ್ಲೋಲ ಕಲ್ಲಾಲ ಆಗೋಯ್ತು. ಆದ್ರೂ ಸಹ ಹಾಲು ಬಟವಾಡ ಒಂದು ದಿವಸ ನಿಲ್ಲಿಲ್ಲ. ಅದನ್ನು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಾನು ಬರೀ ನಮ್ಮ ತಾಲೂಕಲ್ಲ, ನಮ್ಮ ಜಿಲ್ಲೆಯಲ್ಲ ಮಾತಾಡ್ತಾ ಇರೋದು. ಇಡೀ ದೇಶದಲ್ಲೇ ಹಾಲಿನ ಬಟವಾಡ ಎಲ್ಲೂ ಯಾವುದೇ ಕಾರಣಕ್ಕೂ ನಿಲ್ಲಿಲ್ಲ. ಆದ್ದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ, ನಾನು ಎಂ ವಿ ಕೃಷ್ಣಪ್ಪನವ್ರ ಮಗ ಆಗಿದ್ದು 8ನೇ ಸಾರಿ ನಾನು ಚುನಾಯಿತನಾಗಿದ್ರೂ ಸಹ ನಮ್ಮ ಹೈಕಮಾಂಡ್ ಎಲ್ರಿಗೂ ಆಸೆ ಇರ್ತದೆ. ನೀವು ಪ್ರಶ್ನವ್ರು ಯಾವಾಗ ಕೇಳ್ತೀರಿ, ನೀವು ಇದಕ್ಕೆ ಪ್ರೆಸಿಡೆಂಟ್ ಆಗ್ತೀರಾ ಅಂದ್ಬಿಟ್ಟು ಇನ್ನೊಂದು ಕೇಳ್ತಾ ಇದ್ದೀವಿ. ಇಡೀ ಸ್ಟೇಟ್ ಅಲ್ಲಿ ನೀವೇ ಸೀನಿಯರ್ 8 ಸಲ ಕಂಟಿನ್ಯೂ ಹೋದ್ ಸಾರಿಗೆ ಅವಕಾಶ ಕೇಳ್ತೀರಾ? ಏಳನೇ ಸಾರಿ ಹೋದ್ ಸಾರಿ 7ನೇ ಸಾರಿ ಆದಾಗೆ ನಾನು ಸೀನಿಯರ್ ಮೋಸ್ಟ್ ಆದೆ. ಇವಾಗ 8ನೇ ಸಾರಿ ಆಗಿದ್ದೀನಿ. ಅದು ನ್ಯಾಚುರಲ್ ಆಗಿ ಹಂಗೆ ಹೋಗ್ತದೆ, ಅದು ಸಹಜ. ಪ್ರತಿಯೊಬ್ಬರು ಇವಾಗ ನಾನು 8 ಸಾರಿ ಆದಮೇಲೆ ನಾನು ಕೇಳದೆ ಇದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಕೇಳ್ತೀವಿ ಅಂತಂದರೆ ನಾನು ಅಲ್ಲವರೆಗೂ ಹೋಗೋ ಅಂಥ ವ್ಯವಸ್ಥೆ ಏನು ಇಟ್ಕೊಳ್ಳಲ್ಲ. ನಮ್ಮವರೇ ಇಲ್ಲಿದ್ದೀವಿ, ನಮ್ಮವ್ರನ್ನೇ ರಿಕ್ವೆಸ್ಟ್ ಮಾಡ್ಕೊತೀನಿ. ಆದ್ರೂ ಈ ಸಂಸ್ಥೆ ಉಳ್ಕೊಂಡು ಹೋಗ್ಬೇಕು. ನಮ್ಮ ತಂದೆಯವ್ರಿಗೆ ನಾನೇನಾದರೂ ಇದರಲ್ಲಿ ಕೈ ಹಾಕಿ ತರಲೇವೆ ಅಥವಾ ತೀಟೆ ಮಾಡೋದಕ್ಕೆ ಹೋದರೆ ನಮ್ಮ ತಂದೆಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. ನಮ್ಮ ತಂದೆದು ಒಂದೇ ಇದ್ದಿದ್ದು ನಮ್ಮ ಜನ ಚೆನ್ನಾಗಾಗಬೇಕು ಅಂತ. ಇವತ್ತು ನನ್ನ ಉದ್ದೇಶನೂ ಅಷ್ಟೇ, ಈ ಜನ ಚೆನ್ನಾಗಾಗಬೇಕು. ಅದಕ್ಕೆ ಏನು ತ್ಯಾಗ ಮಾಡೋದಕ್ಕೂ ನಾವು ರೆಡಿಯಾಗಿರ್ತೀವಿ. ನಾವು ಎಂ ವಿ ಕೃಷ್ಣಪ್ಪನವ್ರ ಮಗ ಅಂದ್ಕೊಂಡು ಎಂ ವಿ ಕೃಷ್ಣಪ್ಪನವ್ರು ಇಟ್ಬಿಟ್ಟು ಹೋದ್ರು, ಇವರಿಂದ ತೊಂದರೆ ಆಯಿತು ಅನ್ನೋದು ನಮ್ಮ ಜೀವನದಲ್ಲಿ ಬರಬಾರ್ದು ಆ ಹೆಸರು. ಅದನ್ನು ನಮ್ಮ ತಾಲೂಕಿನಲ್ಲಿ ನಮ್ಮ 2 ತಾಲೂಕಿಗೂ ನಾನು ಇಷ್ಟು ವರ್ಷ ಆಗಿದ್ದೆ. ಇವಾಗ ಡಿಲಿಮಿಟೇಷನ್ ಆದಮೇಲೆ ಕಡಿಮೆ ಆಯಿತು, ಸ್ವಲ್ಪ ಅರ್ಧ ಆಗಿದೆ. ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ನಾನು ನಾರಾಯಣ ಸ್ವಾಮಿ ಅವ್ರಿಗೆ ಹೇಳೋದು ಅಷ್ಟೇ, ಪ್ರತಿಯೊಬ್ಬರಿಗೂ ಹೇಳೋದು ನಾನು ಅಷ್ಟೇ, ದಯವಿಟ್ಟು ಕೋಆಪ್ರೇಟ್. ಈ ಸಂಸ್ಥೆ ಉಳ್ಕೊಂಡು ಹೋಗ್ಬೇಕು. ನಮ್ಮ ತಂದೆಯವ್ರಿಗೆ ನಾನೇನಾದರೂ ಇದರಲ್ಲಿ ಕೈ ಹಾಕಿ ತರಲೇವೆ ಅಥವಾ ತೀಟೆ ಮಾಡೋದಕ್ಕೆ ಹೋದರೆ ನಮ್ಮ ತಂದೆಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. ನಮ್ಮ ತಂದೆದು ಒಂದೇ ಇದ್ದಿದ್ದು ನಮ್ಮ ಜನ ಚೆನ್ನಾಗಾಗಬೇಕು ಅಂತ. ಇವತ್ತು ನನ್ನ ಉದ್ದೇಶನೂ ಅಷ್ಟೇ, ಈ ಜನ ಚೆನ್ನಾಗಾಗಬೇಕು. ಅದಕ್ಕೆ ಏನು ತ್ಯಾಗ ಮಾಡೋದಕ್ಕೂ ನಾವು ರೆಡಿಯಾಗಿರ್ತೀವಿ. ನಾವು ಎಂ ವಿ ಕೃಷ್ಣಪ್ಪನವ್ರ ಮಗ ಅಂದ್ಕೊಂಡು ಎಂ ವಿ ಕೃಷ್ಣಪ್ಪನವ್ರು ಇಟ್ಬಿಟ್ಟು ಹೋದ್ರು, ಇವರಿಂದ ತೊಂದರೆ ಆಯಿತು ಅನ್ನೋದು ನಮ್ಮ ಜೀವನದಲ್ಲಿ ಬರಬಾರ್ದು ಆ ಹೆಸರು. ಅದನ್ನು ನಮ್ಮ ತಾಲೂಕಿನಲ್ಲಿ ನಮ್ಮ 2 ತಾಲೂಕಿಗೂ ನಾನು ಇಷ್ಟು ವರ್ಷ ಆಗಿದ್ದೆ. ಇವಾಗ ಡಿಲಿಮಿಟೇಷನ್ ಆದಮೇಲೆ ಕಡಿಮೆ ಆಯಿತು, ಸ್ವಲ್ಪ ಅರ್ಧ ಆಗಿದೆ. ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ನಾನು ನಾರಾಯಣ ಸ್ವಾಮಿ ಅವ್ರಿಗೆ ಹೇಳೋದು ಅಷ್ಟೇ, ಪ್ರತಿಯೊಬ್ಬರಿಗೂ ಹೇಳೋದು ನಾನು ಅಷ್ಟೇ, ದಯವಿಟ್ಟು ಕೋಆಪ್ರೇಟಿವ್ ಮೂವ್ಮೆಂಟ್ನ ನಾವು ಹಾಳು ಮಾಡೋದು ಬೇಡ. ನಾವು ನಮ್ಮ ಜನ ಬೆಳೀತಾ ಇರೋದು ನಿಮಗೆಲ್ಲ ಗೊತ್ತು. ಇವತ್ತಿನ ದಿವಸ ನಾವು 2 ಜಿಲ್ಲೆ ಜೊತೆನಲ್ಲಿದ್ದಾಗೂ 12 ಲಕ್ಷ ಹಾಲು ಹೋಗ್ತಾ ಇತ್ತು ಹೈಯೆಸ್ಟು. ಇವಾಗ 8-9 ಲಕ್ಷ ಹೋಗ್ತಾ ಇತ್ತು. ಇವಾಗ ಕೋಲಾರ ಮಿಲ್ಕ್ ಯೂನಿಯನ್ ಒಂದೇ ಮೊನ್ನೆ ಎಂ ವಿ ಕೃಷ್ಣಪ್ಪ ಅವ್ರ ಜಯಂತಿ ದಿವಸ 8,40,000 ಅವ್ರು ಹುಟ್ಟಿದ ಹಬ್ಬ ದಿವಸ 8,40,000 ಈ ಹಿಸ್ಟ್ರಿನಲ್ಲೇ ಹೈಯೆಸ್ಟ್ ಅವತ್ತು ಹಾಲು ಬಂದಿದೆ, ರೆಕಾರ್ಡ್ ಆಗಿದೆ ಅವತ್ತು. ಹಾಗೆ ಇದು ಬೆಳ್ಕೊಂಡು ಹೋಗ್ಲಿ, ಇದರಿಂದ ಕಿತ್ತಾಡ್ಕೊಂಡು ಏನು ಪ್ರಯೋಜನವೂ ಇಲ್ಲ. ಇದರಲ್ಲಿ ರಾಜಕಾರಣವನ್ನು ತರಬೇಡಿ ದಯವಿಟ್ಟು. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ. ಅದಕ್ಕೆ ಹೈಕಮಾಂಡ್ನೂ ಅಷ್ಟೇ, ನಮ್ಮ ಮಂತ್ರಿಗಳಿದ್ದಾರಲ್ಲ, ಬೇರೆ ಮಂತ್ರಿಗಳು, MLAಗಳು ಇದ್ದಾರಲ್ಲ, ಎಲ್ಲ ಇದ್ದಾರೆ. ರಮೇಶ್ ಕುಮಾರ್ ಸ್ವಾಮಿ ಅವರು ಇದ್ದಾರೆ. ಅವರು ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಸರ್, ನಿಮ್ಮ ಮತದಾರ ನಾನು ಅವ್ರಿಗೆ ಹೇಳೋದು ಇಷ್ಟೇ, ಅವರು ನನಗೆ ಮಾಡಿರೋ ಸೇವೆ ನನ್ನ ಜೀವನದಲ್ಲಿ ಈ ಒಂದು ಜೀವನದಲ್ಲಿ ತೀರ್ಸೋಕ್ಕಾಗೋದಿಲ್ಲ. ನಾನು ತಿರ್ಗಾ ಮುಟ್ಟು ಬರಬೇಕು. ಇನ್ನು ಹುಟ್ಟು ಬಂದು ತಿರ್ಗಾ ನಾನು ದೇವರಲ್ಲ ಅದನ್ನೇ ಕೇಳ್ಕೊಳ್ಳೋದು. ನಾನು ಹುಟ್ಟಿಸಿದ್ರೆ ದೇವರೇ ಇದೇ ತಾಲೂಕಿನಲ್ಲಿ ಹುಟ್ಟಿಸಿ ಅವ್ರ ಸೇವೆ ನಾನು ಯಾವುದನ್ನು ನಾನು ಕರ್ಮಗಳನ್ನಾಗಲಿ, ನನ್ನ ಸಾಲ ಆಗಲಿ, ಪ್ರತಿಯೊಬ್ಬರದ್ದು ಯಾರ್ದನ್ನಾಗಲಿ ನಾನು ಎತ್ಕೊಂಡು ಹೋಗೋದಕ್ಕೆ ಮೇಲಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವ್ರದನ್ನು ತೀರಿಸೋಷ್ಟು ಮಾತ್ರ ನನಗೆ ಶಕ್ತಿ ಕೊಡಪ್ಪ.
ದೇವ್ರೆ ಅಂತ ಕೇಳ್ಕೊಳ್ಳೋದು. ತಿರ್ಗಾ ನಮ್ಮ ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.